ಸ್ನೇಹಿತರೆ ನಮಸ್ಕಾರ. ಕನ್ನಡ ಸಾಹಿತ್ಯ ಚರಿತ್ರೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕನ್ನಡದ ಅತಿ ಪ್ರಾಚೀನ ಸಾಹಿತ್ಯ ಪ್ರಕಾರಗಳ ಕುರಿತು ಈ ಸರಣಿಯಲ್ಲಿ ತಿಳಿತಾ ಹೋಗೋಣ. ಪಂಪಪೂರ್ವ ಯುಗದ ಸಾಹಿತ್ಯ ರೂಪಗಳನ್ನು ನಾವು ಕನ್ನಡದ ಅತಿ ಪ್ರಾಚೀನ ಸಾಹಿತ್ಯ ರೂಪಗಳು ಅಂತೇಳಿ ಗುರುತಿಸ್ಬೋದು. ಈ ಪ್ರಾಚೀನ ಅಥವಾ ಪಂಪಪೂರ್ವ ಯುಗದ ಸಾಹಿತ್ಯ ಪ್ರಕಾರಗಳಲ್ಲಿ ನಮಗೆ ಎರಡು ರೀತಿಯಲ್ಲಿ ಸಿಗ್ತಾ ಹೋಗ್ತವೆ. ಶಾಸನಗಳಲ್ಲಿ ಉಲ್ಲೇಖವಾಗಿರುವಂಥ ಅಥವಾ ಲಭ್ಯವಿರುವಂಥ ಸಾಹಿತ್ಯ ಪ್ರಕಾರಗಳು, ಅಲ್ಲದೇ ಲಾಕ್ಷಣಿಕ ಗ್ರಂಥಗಳಲ್ಲಿ ಉಲ್ಲೇಖವಾಗಿರುವಂಥ ಅಥವಾ ಬಳಕೆಯಾಗಿರುವಂಥ ಸಾಹಿತ್ಯ ಪ್ರಕಾರಗಳು ಅಂತೇಳಿ ಎರಡು ಬಗೆಯಲ್ಲಿ ವಿಭಾಗ ಮಾಡಬಹುದು. ಶಾಸನಗಳಲ್ಲಿ ಲಭ್ಯವಾಗುವಂಥ ಸಾಹಿತ್ಯ ಪ್ರಕಾರಗಳು ಅಂತಂದರೆ ಅಷ್ಟಕ, ಓವನಿಗೆ ಮತ್ತು ಒನಕೆವಾಡು. ಲಾಕ್ಷಣಿಕ ಗ್ರಂಥಗಳಲ್ಲಿ ಲಭ್ಯವಾಗುವಂಥ ಸಾಹಿತ್ಯ ಪ್ರಕಾರಗಳು ಅಂತಂದರೆ ಗದ್ಯಕತೆ, ಚೆತ್ತಾಣ, ಬೆದಂಡೆ ಮತ್ತು ಪ್ರಕರಣ. ಮೊದಲನೇದಾಗಿ ಅಷ್ಟಕವನ್ನು ನೋಡೋಣ. ಅಷ್ಟಕ ಅಥವಾ ಅದನ್ನು ಗಜಾಷ್ಟಕ ಅಂತ ಕೂಡ ಕರೆಯಲಾಗುತ್ತೆ. ಅಷ್ಟಕ ಎಂಬುದು ಸಂಸ್ಕೃತ ಭಾಷೆಯ ಒಂದು ನಾಮಪದ. ಇದಕ್ಕೆ 8 ಪದ್ಯ ಅಥವಾ 8 ವಸ್ತುಗಳ ಸಂಗ್ರಹ ಅನ್ನುವಂಥ ಅರ್ಥ ಇದೆ. ಕನ್ನಡ ಅಷ್ಟಕ ಸಾಹಿತ್ಯಕ್ಕೆ ಸಂಸ್ಕೃತ ಸಾಹಿತ್ಯವೇ ಮೂಲ ಆಧಾರ. ಸೈಗೊಟ್ಟ ಶಿವಮಾರನ ಅನುಪಲಬ್ಧವಾದಂಥ ಕೃತಿ ಶಿವಮಾರ ಮತ, ಇದು ಒಂದು ಗಜಾಷ್ಟಕ. ಕನ್ನಡದ ಪ್ರಪ್ರಥಮ ಅಷ್ಟಕವೂ ಕೂಡ ಹೌದು. ಇದನ್ನು ಗಜಾಷ್ಟಕ ಅಂತ ಹೇಳೇ ಕರೆಯಲಾಗತ್ತೆ. ಇದು ಏಕೈಕ ಲೌಕಿಕ ಅಷ್ಟಕವೂ ಕೂಡ ಹೌದು. ಇದು ಗಜಶಾಸ್ತ್ರ ಅಂದರೆ ಗಜಗಳ ಕುರಿತಾದಂತಹ ವಿಷಯವನ್ನು ಒಳಗೊಂಡಿದೆ. ಎರಡನೇದು ಓವನಿಗೆ. ಈ ಓವನಿಗೆ ಪಂಪಪೂರ್ವ ಯುಗದ ಒಂದು ಸಾಹಿತ್ಯ ಪ್ರಕಾರ. ನಗರ 35ರ ಶಾಸನ ಮತ್ತು ಅಚಣ್ಣನ ವರ್ಧಮಾನ ಪುರಾಣಗಳಲ್ಲಿ ಓವನಿಗೆಯ ಉಲ್ಲೇಖ ಇದೆ. ಓವನಿಗೆಯ ಕುರಿತಾಗಿ ರಂಶ್ರೀ ಮುಗುಳಿಯವರು ಓವನಿಗೆಯನ್ನು ಬೀಸುವ ಕುಟ್ಟುವ ಹಾಡು ಅಂಥೇಳಿ ಕರೆದಿದ್ದಾರೆ. ಇನ್ನು ಪ್ರಾಗೋ ಕುಲಕರ್ಣಿಯವರು ಓವನಿಗೆಯನ್ನು ಕೇರುವ ಹಾಡು, ಬೀಸುವ ಹಾಡು, ಜೋಗುಳದ ಹಾಡು ಅಂತೇಳಿ ಅಭಿಪ್ರಾಯಪಟ್ಟಿದ್ದಾರೆ. ಇದರೊಂದಿಗೆ ಆನೆಯನ್ನು ಹಿಡಿಯುವ ಹಾಡು ಅನ್ನುವಂಥ ಅಭಿಪ್ರಾಯವನ್ನು ಕೂಡ ವಿದ್ವಾಂಸರು ಹೊಂದಿದ್ದಾರೆ. ಒಟ್ಟಾರೆ ಓವನಿಗೆ ಬೀಸುವ, ಕುಟ್ಟುವ, ಜೋಗುಳದ ಹಾಡು ಅನ್ನುವಂಥ ಅರ್ಥದಲ್ಲಿ ಪ್ರಯೋಗ ಆಗಿದೆ. ನೆಕ್ಸ್ಟ್ ಮೂರನೇದು ಒನಕೆವಾಡು. ಈ ಒನಕೆವಾಡು ಪ್ರಕಾರದ ಮೂಲ ನಮಗೆ ಋಗ್ವೇದದಲ್ಲಿ ದೊರೀತಾ ಹೋಗುತ್ತೆ. ಋಗ್ವೇದದಲ್ಲಿ ಅವಘಾತ ಮಂತ್ರ ಅನ್ನುವಂಥ ಭಾಗದಲ್ಲಿ ಧಾನ್ಯಗಳನ್ನು ಕುಟ್ಟುವಾಗ ಹೇಳುವಂತಹ ಮಂತ್ರ ಅನ್ನುವಂಥ ಅರ್ಥ ಇದೆ. ಅಂದರೆ ಒರಳಲ್ಲಿ ಧಾನ್ಯವನ್ನು ಸುರಿದು ಒನಕೆಯಿಂದ ಕುಟ್ಟುವಾಗ ಈ ಕುಟ್ತಾ ಇದ್ದಂಥವರು ಈ ಹಾಡನ್ನು ಹೇಳ್ತಾ ಇದ್ದರು. ಹಾಗಾಗಿ ಇದಕ್ಕೆ ಒನಕೆವಾಡು ಅನ್ನುವಂಥ ಅರ್ಥ ಬಂದಿದೆ. ಈ ಒನಕೆವಾಡು ಪ್ರಕಾರಕ್ಕೆ ಸಂವಾದಿಯಾಗಿ ತೆಲುಗಿನಲ್ಲಿ ರೋಕಲಿಪಾಲು ಅಥವಾ ದಂಪುಡು ಪಾಟಲು ಅನ್ನುವಂಥದ್ದು ಕೂಡ ಬಳಕೆಯಲ್ಲಿ ಇದೆ. ಇನ್ನು ಲಾಕ್ಷಣಿಕ ಗ್ರಂಥಗಳಲ್ಲಿ ಉಲ್ಲೇಖವಾಗಿರುವಂಥ ಪ್ರಾಚೀನ ಸಾಹಿತ್ಯ ಪ್ರಕಾರಗಳನ್ನು ನೋಡೋದಾದರೆ ಮೊದಲನೇದು
ಗದ್ಯ ಕಥೆ. ಗದ್ಯ ಪದ್ಯಗಳ ಎರಡರಿಂದ ಕೂಡಿರುವಂಥದ್ದು. ಪದ್ಯ ಮತ್ತು ಗದ್ಯಗಳು ಅಗಣಿತ ಗುಣವನ್ನು ಹೊಂದಿರ್ತವೆ. ಅಂದರೆ ಅತಿಶಯವಾದಂಥ ಶಬ್ದಗುಣ, ಅರ್ಥಗುಣ, ಕಾವ್ಯಗುಣಗಳಿಂದ ಇವು ಕೂಡಿರ್ತವೆ. ಗದ್ಯ ಪದ್ಯ ಮಿಶ್ರಿತವಾದಂಥ ಈ ಬಗೆಯನ್ನು ದಂಡಿ ಚಂಪು ಅಂತ ಹೇಳಿದರೆ, ಕವಿರಾಜ ಮಾರ್ಗಕಾರ ಇದನ್ನು ಗದ್ಯ ಕಥಾ ಅಂತೇಳ್ಬಿಟ್ಟು ಕರೆದಿದ್ದಾನೆ. ಇದರಿಂದ ಚಂಪು ಗದ್ಯ ಕಥೆಗಳ ನಡುವೆ, ಅಂದರೆ ಚಂಪು ಮತ್ತು ಈ ಗದ್ಯ ಕಥೆಗಳ ನಡುವೆ ವ್ಯತ್ಯಾಸಗಳಿರ್ಬೋದು ಅನ್ನುವಂಥದ್ದನ್ನು ನಾವು ಮನಗಾಣಬಹುದು. ವಡ್ಡಾರಾಧನೆ, ಚಾವುಂಡರಾಯ ಪುರಾಣ ಮುಂತಾದವು ಈ ವರ್ಗಕ್ಕೆ ಸೇರುವಂಥ ಕೃತಿಗಳು. ಕವಿರಾಜ ಮಾರ್ಗಕಾರ ಹೀಗೆ ಹೇಳ್ತಾ ಹೋಗ್ತಾನೆ: ಕನ್ನಡ ಕಬ್ಬಂಗಳೋಳ್ ಅಗಣಿತ ಗುಣ ಗದ್ಯ ಪದ್ಯ ಸಮ್ಮಿಶ್ರಿತಂ. ಅಂದರೆ ಗದ್ಯ ಮತ್ತು ಪದ್ಯಗಳು ಸಮ್ಮಿಶ್ರಿತವಾದಂತಹ ಅಗಣಿತವಾದಂಥ ಪದ್ಯಗಳನ್ನು ಒಳಗೊಂಡಿರುವಂಥದ್ದೇ ಗದ್ಯ ಕಥೆ ಅಥವಾ ಗದ್ಯ ಕಥಾ ಅಂತೇಳಿ ಆತ ಕರೀತಾನೆ. ಎರಡನೆಯದು ಪಗರಣ. ಪಗರಣ ಈಗಾಗಲೇ ಹೇಳಿದಾಗೆ ಕವಿರಾಜ ಮಾರ್ಗಕಾರ ಹೆಸರಿಸಿದಂತಹ ಒಂದು ಸಾಹಿತ್ಯ ಪ್ರಕಾರ. ಸಾಮಾನ್ಯವಾದ ಅರ್ಥದಲ್ಲಿ ಪಗರಣ ಎಂದರೆ ಜಗಳ, ಗಲಾಟೆ ಅಂತೇಳಿ ಅರ್ಥ. ಈ ಪಗರಣ ಮೂಲತಃ ಒಂದು ದೃಶ್ಯ ಪ್ರಭೇದ, ಹಾಗೆ ಇದು ಹಾಸ್ಯ ಪ್ರಧಾನವಾದಂಥದ್ದು. ವೇಷಭೂಷಣಗಳಿಂದ ಕೂಡಿದ ಒಂದು ದೇಶೀಯ ದೃಶ್ಯಭೇದ ಇದು. ಸಂಸ್ಕೃತ ಸಾಹಿತ್ಯದ ದಶರೂಪಕಗಳಲ್ಲಿ ಒಂದಾದ ಪ್ರಕರಣದ ತದ್ಭವ ರೂಪವೇ ಪಗರಣ ಆಗಿರ್ಬೋದು ಅಂತೇಳಿ ವಿದ್ವಾಂಸರು ಊಹಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಹಾಲಕ್ಕಿ ಒಕ್ಕಲಿಗರು ಪಗರಣವನ್ನು ಇನ್ನೂ ಜೀವಂತವಾಗಿ ಉಳಿಸ್ಕೊಂಡಿದ್ದಾರೆ. ಪಗರಣವನ್ನು ಹಾಲಕ್ಕಿ ಒಕ್ಕಲಿಗರು ಹಗಣ ಅಂತೇಳಿ ಕರೀತಾರೆ. ಹಗರಣದಲ್ಲಿ ಜಾತ್ರೆ ಹಗಣ, ಸುಗ್ಗಿ ಹಗಣ ಮತ್ತು ಹಗಣ ಅನ್ನುವಂಥ 3 ಪ್ರಕಾರಗಳನ್ನು ಗುರುತಿಸಲಾಗಿದೆ. ಬಾದುಬ್ಬೆಯ ಪರ್ವ ಮತ್ತು ಕಾರ ಹುಣ್ಣಿಮೆಗಳಲ್ಲಿ ಈ ಹಗಣದ ವೇಷಗಳನ್ನು ಧರಿಸಿ ನೃತ್ಯವನ್ನು ಮಾಡ್ತಾರೆ. ಮುಳಿಯ ತಿಮ್ಮಪ್ಪನವರು ಪಗರಣವು ಯಕ್ಷಗಾನ ಬಯಲಾಟದ ಒಳಭೇದ, ಅಂದರೆ ನಾಲ್ಪಗರಣ ಅಂತೇಳಿ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಇದರ ಪ್ರಸ್ತಾಪ ವಡ್ಡಾರಾಧನೆ, ಆದಿಪುರಾಣ, ಧರ್ಮಾಮೃತ ಮುಂತಾದ ಕೃತಿಗಳಲ್ಲಿ ದೊರೀತಾ ಹೋಗುತ್ತೆ. ಶ್ರುತಿಕಷ್ಟವನ್ನು ಹೇಳುವಾಗ ನಾಟಕ ಪ್ರಕಾರವಾಗಿತ್ತೆಂದು ಕೂಡ ಇದನ್ನು ಗುರುತಿಸಿದ್ದಾರೆ. ಮೂರನೇದು ಚತ್ತಾಣ. ಚತ್ತಾಣ ಕವಿರಾಜ ಮಾರ್ಗ, ಉದಯಾದಿತ್ಯ ಅಲಂಕಾರ, ಅನಂತ ಪುರಾಣ ಮತ್ತು ಶಬ್ದಮಣಿ ದರ್ಪಣಗಳಲ್ಲಿ ಇದರ ಉಲ್ಲೇಖ ಇದೆ. ಸಂಸ್ಕೃತದ ಚಿತ್ರಾಯತನ ರೂಪ ತದ್ಭವಗೊಂಡು ಚತ್ತಾಣ ಅಥವಾ ಚತ್ತಾಣ ರೂಪ ತಾಳಿದೆ ಅಂತೇಳಿ ತೀನಂಶ್ರೀಯವರು ಅಭಿಪ್ರಾಯಪಟ್ಟಿದ್ದಾರೆ. ಜನ್ನನ ಅನಂತನಾಥ ಪುರಾಣದಲ್ಲಿ ಚಿತ್ರಾಯತನ ಶಬ್ದ ಪ್ರಯೋಗವಾಗಿದೆ ಅನ್ನೋದನ್ನು ವಿದ್ವಾಂಸರು ಗುರುತಿಸಿದ್ದಾರೆ. ಚತ್ತಾಣಕ್ಕೆ ಸಮಾನಾರ್ಥವಾಗಿ ಬಾಜನೆಗಬ್ಬ, ವಸ್ತುಕ ಎಂಬ ಪದಗಳು ಕೂಡ ಬಳಕೆಯಲ್ಲಿದ್ದಾವೆ. ಬಾಜನೆ ಅಂದರೆ ವಾಚಿಸುವಿಕೆ ಅಥವಾ ಓದುವಿಕೆ ಅಂತೇಳ್ಬಿಟ್ಟು ಅರ್ಥ. ಬಾಜನಗಬ್ಬ ಎಂಬುದಕ್ಕೆ ವಾಚನ ಕಾವ್ಯ ಅಥವಾ ಓದುಗಬ್ಬ ಎಂದು ಅರ್ಥ ಬರುತ್ತೆ. ನಾಗವರ್ಮನು ಚತ್ತಾಣಕ್ಕೆ ಸಮಾಧಿಯಾಗಿ ಬಾಜನೆಗಬ್ಬ ಎನ್ನೋ ಪ್ರಕಾರವನ್ನು ಆತ ಹೆಸರಿಸ್ತಾನೆ. ಕವಿರಾಜ ಮಾರ್ಗದಲ್ಲಿ ಕವಿರಾಜ ಮಾರ್ಗಕಾರ ಚತ್ತಾಣದ ಬಗ್ಗೆ ಅದರ ಲಕ್ಷಣವನ್ನು ಕುರಿತಿಗೆ ಹೇಳ್ತಾನೆ: ಕಂದಗಳು ಹಲವು ಇದ್ದು ಸುಂದರ ವೃತ್ತಗಳು, ಅಕ್ಕರ, ಚೌಪದಿ, ಗೀತಿಕೆ ಮತ್ತು ತ್ರಿಪದಿಗಳು ಸೊಗಸಾಗಿ ಶೋಭಿಸಿದ್ದರೆ ಅದು ಚತ್ತಾಣ ಎನಿಸುತ್ತದೆ. ಇದರಲ್ಲಿ ಕಂದ ಪದ್ಯಗಳು ಹೆಚ್ಚಾಗಿರುತ್ತವೆ ಅಂತೇಳಿ ಕವಿರಾಜ ಮಾರ್ಗಕಾರ ಹೇಳ್ತಾನೆ. ಬೆದಂಡೆ. ಬೆದಂಡೆಯು
ಕವಿರಾಜ ಮಾರ್ಗಕಾರ ಅಲ್ಲದೇ ನಾಗವರ್ಮನೂ ಕೂಡ ಹೆಸರಿಸಿರುವಂತಹ ಒಂದು ಪ್ರಮುಖವಾದಂಥ ಸಾಹಿತ್ಯ ಪ್ರಕಾರ. ಇದೊಂದು ಹಾಡುಗಬ್ಬ. ಕಿಟೆಲ್ ಕೋಶದ ಪ್ರಕಾರ ಬೆದಂಡೆಯು ವೈದಂಡಿಕ ಶಬ್ದದ ತದ್ಭವ ರೂಪ. ವಿತಂಡ, ವೈತಂಡಿಕ, ವೈದಂಡಿಕ, ಬೆದಂಡೆ, ಬೆದಂಡೆಗಬ್ಬ, ಹೀಗೆ ಬೆದಂಡಿಯ ನಿಷ್ಪತ್ತಿಯಾಗಿದೆ ಅಂತೇಳಿ ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ಕವಿರಾಜ ಮಾರ್ಗಕಾರ ಬೆದಂಡೆಯ ಕುರಿತು ಹೀಗೆ ಹೇಳ್ತಾ ಹೋಗ್ತಾನೆ: ಕಂದ ವೃತ್ತಗಳು ಒಂದಾದ ಮೇಲೊಂದರಂತೆ ಪರ್ಯಾಯವಾಗಿದ್ದು ಒಂದೊಂದೆಡೆಗೆ ದೇಶ ಛಂದಸ್ಸಿನ ಪದ್ಯಗಳು ಸೇರಿಕೊಂಡಿದ್ದರೆ ಅದು ಬೆದಂಡೆ ಎನಿಸುತ್ತದೆ. ಇದರಲ್ಲಿ ಕಂದ ಮತ್ತು ವೃತ್ತಗಳು ಭಾಗಶಃ ಸಮವಾಗಿರುತ್ತೆ ಅಂತ ಆತ ಹೇಳ್ತಾನೆ. ಅಲ್ಲಿಗೆ ಚೆತ್ತಾಣ ಅನ್ನುವಂಥದ್ದು ಓದುಗಬ್ಬ ಆಗಿದ್ದರೆ ಬೆದಂಡೆ ಅನ್ನುವಂಥದ್ದು ಹಾಡುಗಬ್ಬವಾಗಿದೆ. ಕಂದ ಪದ್ಯವು ದೋಷರಹಿತವಾದ ವೃತ್ತವೂ ಒಂದೊಂದು ಇದ್ದು ನಡುವೆ ಜಾತಿ ಸೇರಿ ಜಾಣ್ಮೆ ಪ್ರಕಟವಾಗುವಂತೆ ಸೊಗಸುಗೊಂಡು ರಚಿತವಾದಂಥದ್ದೇ ಬೆದಂಡೆಗಬ್ಬ ಅಂತಲೂ ಕೂಡ ಕವಿರಾಜ ಮಾರ್ಗದಲ್ಲಿ ಹೇಳಲಾಗಿದೆ. ಈ ವಿಗತ ಪ್ಲಸ್ ದಂಡ ಅಂದರೆ ವೀಣೆಯ ರಹಿತ ಅನ್ನುವಂಥ ಅರ್ಥ ಬರುತ್ತೆ. ಹಿಮ್ಮೇಳಕ್ಕೆ ಆಸ್ಪದವಿಲ್ಲದ ಒಂದು ಬಗೆಯ ಬಾಜನೆಗಬ್ಬ ಅಂತೇಳಿ ಇದನ್ನು ಗುರುತಿಸ್ತಾರೆ. ಹಾಗೆ ಪ್ರಾಚೀನ ಕರ್ನಾಟಕದಲ್ಲಿ ಹಾಡ್ತಾ ಇದ್ದಂಥ ಒಂದು ಮಟ್ಟು ಇದು ಅಂತೇಳಿ ಗುರುತಿಸಲಾಗಿದೆ. ಬೆದಂಡೆಯ ಸ್ವರೂಪವನ್ನು ನಾಗವರ್ಮ ಒಂದು ಪದ್ಯದಲ್ಲಿ ಹೀಗೆ ಹೇಳ್ತಾನೆ: ಪಾಡುಗಳಿಂದಂ ತರು ಸಲೆ ಮಾಡಿದುದಂ ಪಾಡುಗಬ್ಬಮೆಂದು ಬುಧರ್ ಕೊಂಡಾಡುವರ್ ಎಂದು ಆತ ಹೇಳ್ತಾನೆ.